ಶ್ರೇಯಸ್ ಪಟೇಲ್ ಪರವಾಗಿ ಎಲ್ಲ ಜನರ ಒಲವು ಇದೆ. ಕಾಂಗ್ರೆಸ್ ಪಕ್ಷ ಅಂತ ಬಂದರೆ ಇಲ್ಲಿ ಶ್ರೇಯಸ್ ಪಟೇಲ್ಗೆ ಲೀಡ್ ಕೊಡ್ತೀವಿ. ಈಗ ಹಾಸನ ಜಿಲ್ಲೆ ಏನಾಗಿದೆ ಅಂತಂದರೆ ಇಡೀ ರಾಜ್ಯ ಅಂದರೆ ರಾಜ್ಯ ಅಲ್ಲ ದೇಶನೂ ಕೂಡ ಈ ಜಿಲ್ಲೆ ಮೇಲೆ ಕಣ್ಣಿಟ್ಟಿದೆ. ಯಾಕಂತಂದರೆ ಒಂದು ಕಡೆ ಮಾಜಿ ಪ್ರಧಾನಿ ಮಂತ್ರಿಯ ಮೊಮ್ಮಗ, ಇನ್ನೊಂದು ಕಡೆ ಜಿ ಪುಟ್ಟಸ್ವಾಮಿ ಗೌಡ್ರವರ ಮೊಮ್ಮಗ, ಇಬ್ಬರು ಮೊಮ್ಮಕ್ಕಳು. ಒಂದು ಕಡೆ ಕುಟುಂಬದ ರಾಜಕಾರಣ, ಒಂದು ಕಡೆ ಸ್ವಾಭಿಮಾನದ ರಾಜಕಾರಣ ಈ ಜಿಲ್ಲೆಯಲ್ಲಿ ಇವತ್ತು ಏರ್ಪಾಟಾಗಿದೆ. ಹಾಗಾಗಿ ಇವತ್ತು ಏನಾಗಿದೆ ಅಂದರೆ ಒಂದು ಕಡೆ ಜನ ಅಭಿವೃದ್ಧಿ ಕಡೆ ನೋಡ್ತಾ ಇದ್ದಾರೆ. ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ ಸಿದ್ದರಾಮಯ್ಯ ಸರ್ಕಾರ ಇರೋದ್ರಿಂದ ಆಡಳಿತ ಪಕ್ಷದ ಪರವಾಗಿ ಮತ್ತು ಶ್ರೇಯಸ್ ಪಟೇಲ್ ಪರವಾಗಿ ಎಲ್ಲ ಜನರ ಒಲವು ಇದೆ. ಏನಕ್ಕೆ ಅಂತಂದರೆ ಈ ಗ್ಯಾರಂಟಿಗಳು ಜನಕ್ಕೆ ನೇರವಾಗಿ ಮುಟ್ಟಿರೋದ್ರಿಂದ ಜನ ಇವತ್ತು ಏನು ಮಾಡಿದ್ದಾರೆ ಅಂದರೆ ವಿಶೇಷವಾಗಿ ಮಹಿಳೆಯರು ಶ್ರೀಶಕ್ತಿ ಮತದಾನ ಇವತ್ತು ಭಾಳ ಹೆಚ್ಚುವಾಗಿ ಕಾಂಗ್ರೆಸ್ ಕಡೆ ವಾಲಿದೆ. ಹಾಗಾಗಿ ಹಾಸನ ಜಿಲ್ಲೆಯಲ್ಲಿ ಶ್ರೇಯಸ್ ಪಟೇಲ್ ಅವರ 100ಕ್ಕೆ 100 ಗೆಲುವು ಸಾಧ್ಯವಾಗಿದೆ. ಯಾಕೆ ಸರ್ ಪ್ರಜ್ವಲ್ ರೇವಣ್ಣ ಈ ಸಲ ಬೇಡ ಅಂತ ಹೇಳ್ತಾ ಇದ್ದೀನಿ? ಪ್ರಜ್ವಲ್ ರೇವಣ್ಣ ಅವರು ಬೇಡ ಅಂತ ಯಾರು ಹೇಳ್ತಾ ಇಲ್ಲ. ಯಾತಿಕೆ ಅಂತ ಅಂದರೆ ಅವ್ರದೇ ಒಂದು ಕುಟುಂಬ ರಾಜಕಾರಣ ಇವತ್ತು ನಡೆದಿದೆ. ಸಿ ಎಸ್ ಪಟೇಲ್ರು ಹಿಂದೆ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಮತ್ತು ಜಿಲ್ಲಾ ಪಂಚಾಯತಿಯಲ್ಲಿ 5 ವರ್ಷ ಅವರು ಸೇವೆ ಸಲ್ಲಿಸಿದ್ದಾರೆ. ಮತ್ತು ಎರಡನೇದಾಗಿ ಕೇವಲ ಕಳೆದ ವಿಧಾನಸಭೆಯಲ್ಲಿ 2000 ಮತ ಅಂತರದಿಂದ ಒಂದು ಬಲಿಷ್ಠವಾದ ಒಂದು ಕ್ಯಾಂಡಿಡೇಟು ಅಂದರೆ ಮಾಜಿ ಮಂತ್ರಿಗಳ ಎದುರಿಗೆ ನಿಂತು ಅವರು ಕೇವಲ 2000 ಓಟಲ್ಲಿ ಅವರು ಸೋತಿದ್ದಾರೆ. ಜನದ ಮೇಲೆ ಅವ್ರ ಮೇಲೆ ಎಲ್ಲ ಜನರ ಅನುಕಂಪ ಇದೆ. ಅನುಕಂಪದ ಆಧಾರದ ಮೇಲೆ ಅವರಿಗೆ ಮತ್ತು ವಿಶೇಷವಾಗಿ ಅವರು ಎದುರಲ್ಲಿ ನಿಂತು ಅವ್ರ ತಾಯಿ ನಿಂತಿದ್ರು, ಪುಟ್ಟಸ್ವಾಮಿ ಗೌಡರು ನಿಂತಿದ್ದು, ಅನುಪಂಪ ಅವರು ನಿಂತಿದ್ರು. ಹೀಗಾಗಿ ಅವ್ರ ಮೊಮ್ಮಗ ನಿಂತಿದ್ದಾರೆ. ಜನಕ್ಕೊಂದು ಎಲ್ಲದಕ್ಕಿಂತ ಹೆಚ್ಚಾಗಿ ಅವನ ಮೇಲೆ ಅನುಕಂಪದ ಇದು ಅಲೆ ಅವ್ರ ಮೇಲೆ ಇವತ್ತು ಇದೆ. ಹಾಗಾಗಿ ಅವ್ರ ಗೆಲುವು ಸಾಧ್ಯವಾಗುತ್ತೆ. ರೇವಣ್ಣ ಅವ್ರ ಎದುರಿಗೆ ಬರೀ 2,000-2,500 ಮತಗಳಿಂದ ಸೋತಿದ್ರು. ಇಲ್ಲ ಲಾಸ್ಟ್ ಟೈಮ್ ರೇವಣ್ಣ ಅವ್ರ ಗೆದ್ಬಿಡ್ತಿದ್ರು. ಕರೆಕ್ಟಾಗಿ ಕೆಲಸ ಮಾಡಿದ್ರೆ ಇನ್ನೊಂಚೂರು ಮಾಡಿದಿದ್ರೆ ದೊಡ್ಡ ಮುಖಂಡರು ಬಂದಿದ್ರೆ ಗೆದ್ಬಿಡ್ತಿದ್ರು. ಈಗ ಈ ಸಲ ಮೂವ್ಮೆಂಟ್ ಹೇಗಿದೆ ಅಂತ ಕ್ಲಿಯರ್ ಆಗಿ ಈಗ ಮೂವ್ಮೆಂಟ್ ಹೆಂಗಿದೆ ಅಂತಂದರೆ ನೀವು ನೋಡಿದ್ದೀರಾ, ಕಳೆದ ಇದ್ರ ದಿವಸ ನಾಮಿನೇಷನ್ ಫೈಲ್ ಮಾಡ್ಬೇಕಂದ್ರೆ ಹಾಸನದಲ್ಲಿ ಜನಸೋಮ ಜಾತ್ರೆ. ವಿರೋಧ ಪಕ್ಷದವರು ಏನಾರ ದಳದವರು ದೇವೇಗೌಡರು ಮನೆ ಬಿಟ್ಟು ಯಾರು ಅಲ್ಲಿ ನಾಮಿನೇಷನ್ ಮಾಡ್ತಾ ಇದ್ದಾರೆ ಅಂತ ಹಿಂದೆ ಇಂಥ ಇತಿಹಾಸ ನಮ್ಗೆ ಇದು ನಾಮಿನೇಷನ್ ಪತ್ರವನ್ನು ನೋಡಿರಲಿಲ್ಲ. ಅಷ್ಟು ಜನಸಾಗರನೇ ಹರಿದು ಬಂದು ನಿನ್ನೆ ಹಾಸನದಲ್ಲಿ ಅವರು ಪರವಾಗಿ ನಿಂತು ಜನರ ಸಮ್ಮುಖದಲ್ಲಿ ನಾಮಿನೇಷನ್ ಫೈಲ್ ಮಾಡಿದ್ದಾರೆ. ಇದೇ ರಾಜಕೀಯದ ಇದೇ ಒಂದು ವಿಜಯವಾದ ಬದಲಾವಣೆ. ಜನ ಬದಲಾವಣೆ ಬಯಸ್ತಾ ಇದ್ದಾರೆ. ಹಾಸನದಲ್ಲಿ ಸಲ ಶ್ರೇಯಸ್ ಪಟೇಲ್ ಗೆದ್ದೇ ಗೆಲ್ತಾರೆ ಸರ್. ಅವ್ರು ಗೆದ್ದೇ ಗೆಲ್ತಾರೆ. ಮತ್ತು ಯಾಕೆ ಅಂತ ಅಂದರೆ ಮತದಾರರ ಮೇಲೆ ಅವರಿಗೆ ಒಂದು ಅನುಕಂಪ ಇದೆ. ಯಾಕಂದರೆ ಅವ್ರ ತಾತ ಕಳ್ಕೊಂಡಿರೋದು, ತಂದೆ ಕಳ್ಕೊಂಡಿರೋರು, ಮನೆಯಲ್ಲಿ ಅವ್ರಿಗೆ ಯಾರು ಇಲ್ಲ ಅಂತಕ್ಕಂಥವ್ರು ಅವರು ಬರೇ ಒಂದು ಕೆಳಮಟ್ಟಕ್ಕೆ ಅಂದರೆ ರಾಜಕೀಯವಾಗಿ ತುಳಿತಕ್ಕೆ ಒಳಗಾದಂತಕ್ಕಂಥವ್ರವರು ಈ ಮೇಲೆ ಎತ್ತಕ್ಕೆ ಎಲ್ಲ ಮತದಾರರು ಮುಂದಾಗಿದ್ದಾರೆ. ಅವರು 100ಕ್ಕೆ 100 ಅವರು ಗೆಲ್ತಾರೆ ಸರ್. ನಾನು ಅಬ್ದುಲ್ ಜಮೀಲ್ ಅಂತ ಮಾಜಿ ನಗರಸಭಾ ಸದಸ್ಯ. ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕಬೇಕು ಅಂತ ಜನ ನಿಂತವ್ರೆ. ವಾಲಂಟಿಯರ್ ಆಗಿ ಎಲ್ಲ ಜಾತಿ ಸಮುದಾಯದವರು ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಕೊಡಬೇಕು ಅಂತ ನಿಂತವ್ರೆ. ಆದರೆ ಅರಸೀಕೆರೆಯಲ್ಲಿ ಶಾಸಕರ ದುರಹಂಕಾರ ಅತಿಯಾಗಿದೆ. ಮೂಲ ಕಾಂಗ್ರೆಸ್ಸಿಗರನ್ನ ಕಡೆಗಣಿಸೋದು, ಮೈನಾರಿಟಿ ವೋಟ್ ತೊಗೊಳ್ತಾರೆ ಸರ್. 95% ವೋಟು ಅರಸೀಕೆರೆ ತಾಲೂಕಲ್ಲಿ ಮುಸಲ್ಮಾನರು ಶಿವಲಿಂಗೇಗೌಡರಿಗೆ ಕೊಟ್ಟವ್ರೆ. ಅಧಿಕಾರ ಅಂತ ಬಂದಾಗ ಒಬ್ಬ ಮುಸಲ್ಮಾನಕ್ಕೆ ಅಧಿಕಾರ ಕೊಟ್ಟಿಲ್ಲ ಶಿವಲಿಂಗೇಗೌಡರು. ನೀವು ಇತಿಹಾಸ ನೋಡ್ಕೊಳ್ಳಿ, 15 ವರ್ಷ ಆಯಿತು ಇವತ್ತುವರೆಗೂ ಒಂದೇ ಒಂದು ಅಧಿಕಾರ ಮುಸಲ್ಮಾನರಿಗೆ ಕೊಟ್ಟಿಲ್ಲ. ಇದೇ ಜಮೀಲಣ್ಣ ಅವರು ಈಗ ಮಾತಾಡ್ತಾ ಇದ್ರು. ಅವರು ಸೋತಾಗ ನಮ್ಮ ಮಾಜಿ ಮಂತ್ರಿಗಳು ಬಿ ಶಿವರಾಮಣ್ಣನವರು ಅವರಿಗೆ ನಾಮಿನಿ ಕೌನ್ಸಿಲರನ್ನು ಮಾಡಿದರು. ಇದು ಮುಸಲ್ಮಾನರಿಗೆ ಇವರು ಮಾಡ್ತಿರೋಕ್ಕಂತಹ ಒಂದು ದ್ವೇಷ ರಾಜಕಾರಣ ಅಂತೀವಿ. ವೋಟ್ ಬೇಕಂದರೆ ಶಿವಲಿಂಗೇಗೌಡರು ಇಡೀ ಮುಸಲ್ಮಾನ್ ಸಮುದಾಯ ನನ್ನ ತಮ್ಮ, ನನ್ನ ಅಣ್ಣ, ನನ್ನ ಬಾಂಧವರು ಅಂತ ಹೇಳ್ತಾರೆ. ಆದರೆ ಅಧಿಕಾರ ಕೊಡಬೇಕು ಅಂಥ ಸಮಯದಲ್ಲಿ ಅವ್ರಿಗೆ ಮುಸಲ್ಮಾನರು ಬೇಡ. ಯಾಕೆ ಬೇಡ ಅಂದರೆ ಕೆಲವ್ರನ್ನ ಇಟ್ಕೊಂಡಿದ್ದಾರೆ ಅವರು. ಅವ್ರನ್ನ ಬಿಟ್ಟರೆ ಬೇರೆಯವ್ರಿಗೆ ಬೆಳೆಸೋಕ್ಕಾಗಲ್ಲ. ಅವರು ಬೆಳೆಸಿದ್ರೆ ಅವ್ರು ಬಿಟ್ಟು ಹೋಗ್ತಾರೆ ಅಂತ ಒಂದು ಭಯ ಅವರಿಗೆ. ಆದ್ದರಿಂದ ಅರಸೀಕೆರೆ ತಾಲೂಕಲ್ಲಿ ಏನು ಮೂಲ ಕಾಂಗ್ರೆಸ್ಸಿಗರಿದ್ದಾರೆ ಅವ್ರನ್ನ ಇವ್ರು ತುಳಿಯೋ ಕೆಲಸ ಮಾಡ್ತಿದ್ದಾರೆ ಶಿವಲಿಂಗೇಗೌಡರು. ಆ ಕಾರಣದಿಂದ ಶ್ರೇಯಸ್ ಪಟೇಲ್ಗೆ ಹಿನ್ನಡೆ ಆಗೋ ಚಾನ್ಸಸ್ ಭಾಳ ಇದೆ ಶಿವಲಿಂಗೇಗೌಡ್ರ ಕಡೆಯಿಂದ.
ಕಾಂಗ್ರೆಸ್ ಪಕ್ಷ ಅಂತ ಬಂದರೆ ಇಲ್ಲಿ ಶ್ರೇಯಸ್ ಪಟೇಲ್ಗೆ ಲೀಡ್ ಕೊಡ್ತೀವಿ. ಶಿವಲಿಂಗೇಗೌಡರು ಅಂತ ಬಂದರೆ ಶ್ರೇಯಸ್ ಪಟೇಲ್ ಅವರು ಇಲ್ಲಿ ಅವರಿಗೆ ಮುಖಭಂಗ ಆಗೋದು ಗ್ಯಾರಂಟಿ. ಯಾಕಂದರೆ ಮೂಲ ಕಾಂಗ್ರೆಸ್ಸಿಗರು ಹೋದ್ಸಲಿ ಶಶಿ ಅಣ್ಣವ್ರು ನಿಂತಿದ್ರು. ಶಶಿ ಅಣ್ಣ ನಿಂತಾಗ 50,000 ಓಟು ಕಾಂಗ್ರೆಸ್ಸಿಗೆ ಕೊಟ್ಟಿದ್ದೀವಿ ಕಾಂಗ್ರೆಸ್ ಕಾರ್ಯಕರ್ತರು. ಅದು ಈಗ ಶಿವಲಿಂಗೇಗೌಡರು ನಿಂತಾಗ ನಮ್ಮ ಪಕ್ಷದಲ್ಲಿ ಅವ್ರು JDS ಬಿಟ್ಟು ಕಾಂಗ್ರೆಸ್ ಬರ್ತಿರಲಿಲ್ಲ ಅಂದರೆ ಈ ಸಲ ಠೇವಣಿನೂ ಕೂಡ ಸಿಗ್ತಿರ್ಲಿಲ್ಲ ಶಿವಲಿಂಗೇಗೌಡರಿಗೆ. ಆ ಕಾರಣ ಈ ಸಲ ಕಾಂಗ್ರೆಸ್ಸಿಗೆ ಬಂದು ಗೆದ್ದವ್ರೆ, ಅವ್ರಿಗೆ ಒಳ್ಳೇದಾಗಲಿ. ಆದರೆ ಮೂಲ ಕಾಂಗ್ರೆಸ್ಸಿಗರು ಯಾವತ್ತು ಇವರು ವಿರೋಧಿಸ್ತಾ ಇರ್ತಾರೆ ಅವತ್ತುವರೆಗೂ ಈಗ ಗೊತ್ತಾಗಿದೆ ಮೂಲ ಕಾಂಗ್ರೆಸ್ಸಿಗರು ಶಿವಲಿಂಗೇಗೌಡರ ಎರಡನೇ ಮುಖ. ಮೊದಲನೇ ಮುಖ ಜನರ ಹತ್ರ ಇರುತ್ತಲ್ಲ ಆ ಮುಖ ಅವರು ತೋಟದ ಮನೇಲಿ ಇರೋಲ್ಲ. ನೀವು ಹೋಗ್ಬೇಕಾದ್ರೆ ವಿಚಾರಿಸ್ಕೊಳ್ಳಿ, ತೋಟದ ಮನೇಲಿ ಅವ್ರ ಇನ್ನೊಂದು ಮುಖ ಇದೆ. ಅವ್ರದ್ದು ಇನ್ನೊಂದು ಮುಖ ಏನೋ ಹೋಗೋ ಆಚೆ ಈ ರೀತಿ ಮಾತಾಡ್ತಾರೆ ಅವ್ರು ತೋಟದ ಮನೆ. ಇಲ್ಲಿ ಬಂದರೆ ಬಾರಪ್ಪ ಏನು ಸಮಾಚಾರ ಅಂತಾರೆ. ಅದು ಎರಡೆರಡು ಮುಖ ಇಟ್ಕೊಂಡು ಶಿವಲಿಂಗೇಗೌಡರು ಅರಸೀಕೆರೆ ರಾಜಕಾರಣ ಮಾಡ್ತಿದ್ದಾರೆ. ಆದ್ದರಿಂದ ಇಡೀ ಅರಸೀಕೆರೆ ತಾಲೂಕು ಮೂಲ ಕಾಂಗ್ರೆಸ್ಸಿಗರು ಅವರು ವಿರೋಧ ಇದ್ದಾರೆ. ಆದ್ದರಿಂದ ಈಗೇನಾದರೂ ಅವರು ಶ್ರೇಯಸ್ ಪಟೇಲ್ ನಾನು ಕಾಂಗ್ರೆಸ್ ಅಂತ ಬಂದರೆ ಇಲ್ಲಿ ಲೀಡ್ ಕೊಡೋದು ಸತ್ಯ. ಇಲ್ಲ ನಾನು ಶಿವಲಿಂಗೇಗೌಡರ ಕಡೆಯಿಂದ ಬರ್ತೀನಿ ಅಂದರೆ ಇಲ್ಲಿ 20,000-30,000 ಲೀಡು JDSಗೆ ಹೋಗುತ್ತೆ. ಇನ್ನೊಂದೇನು ಗೊತ್ತಾ, ಇಲ್ಲಿ ಶಿವರಾಮಣ್ಣ ಅಭಿಮಾನಿಗಳು 20,000-30,000 ಇದ್ದಾರೆ. ಮಾಜಿ ಮಂತ್ರಿ ಬಿ ಶಿವರಾಮಣ್ಣ ಏನಿದ್ದಾರೆ ಹಾಸನ ಜಿಲ್ಲೆಯಲ್ಲಿ ಪ್ರತಿ ಬೂತಲ್ಲೂ ಅವ್ರ ಅಭಿಮಾನಿಗಳಿದ್ದಾರೆ. ಅವರನ್ನು ಕಡೆಗಣೋ ಕೆಲಸ ಶಿವಲಿಂಗೇಗೌಡರು ಮಾಡ್ತವ್ರೆ. ಯಾಕಂದರೆ ಅವರು ಮಾಜಿ ಮಂತ್ರಿ ಬೇರೆ ಪಕ್ಷದಿಂದ ಬಂದು ಶಿವಲಿಂಗೇಗೌಡರು ಮಾಜಿ ಮಂತ್ರಿ ಶಿವರಾಮಣ್ಣನ ಮೇಲೆ ವಿರೋಧ ಮಾಡ್ತಿದ್ದಾರೆ. ಆ ಕಾರಣ ಮೂಲ ಕಾಂಗ್ರೆಸ್ಸಿಗರು ಬಹಳ ರೊಚ್ಚಿಗೆದ್ದಿದ್ದಾರೆ. ಈ ಸಲ ಏನಾದರೂ ನಾವು ಮೂಲ ಕಾಂಗ್ರೆಸ್ಸಿಗರಿಗೆ ಅವ್ರ ಕಡೆಗಣೆ ಮಾಡೋದೇ ಆದರೆ JDS ಅರಸೀಕೆರೆ ಲೀಡ್ ಆಗುತ್ತೆ. ಇಲ್ಲ ಮೂಲ ಕಾಂಗ್ರೆಸ್ಸಿಗರನ್ನು ಒಟ್ಟಿಗೆ ತೊಗೊಂಡೋದ್ರೆ ಕಾಂಗ್ರೆಸ್ ಪಕ್ಷ ವಿನ್ ಆಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ನನ್ನ ಹೆಸರು ಸಮೀರ್, ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಅರಸೀಕೆರೆ. ಇನ್ನೊಂದು ಈ 5 ಗ್ಯಾರಂಟಿ ಏನಿದೆ ಬಡವರ ತನಕ ಎಲ್ಲ ಈ ಗ್ಯಾರಂಟಿಗಳು ಹೋಗ್ತಾ ಇದೆ, ತಲುಪ್ತಾ ಇರೋ ಕಾರಣ ಜನ ಓಟ್ ಹಾಕೋಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಬೇಕು ಅಂತ ಕಾತುರದಿಂದ ಕಾಯ್ತಿದ್ದಾರೆ. ಇದನ್ನು ನಮ್ಮ ಶ್ರೇಯಸ್ ಪಟೇಲ್ ಅವರು ಗಮನದಲ್ಲಿ ಇಟ್ಕೊಂಡು ದಯವಿಟ್ಟು ಮೂಲ ಕಾಂಗ್ರೆಸ್ಗರ ಜೊತೆ ನಿಲ್ಲಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಮಾತಾಡ್ತೀನಿ. ಥ್ಯಾಂಕ್ ಯು ಸರ್.